ಭಾರತೀಯ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಕ್ಷತ್ರಗಳು ಮತ್ತು ಗ್ರಹಗಳು ವ್ಯಕ್ತಿಯ ಜೀವನ, ಸ್ವಭಾವ ಮತ್ತು ಭವಿಷ್ಯದ ಮೇಲೆ ವಿಶೇಷ ಪರಿಣಾಮವನ್ನು ಬೀರುತ್ತವೆ. ಇವುಗಳಲ್ಲಿ ಸ್ವಾತಿ ನಕ್ಷತ್ರವು ವಿಶೇಷ ಸ್ಥಾನವನ್ನು ಹೊಂದಿದೆ. ವಾಯುದೇವನ ಆಶೀರ್ವಾದದಿಂದ ಆಳಲ್ಪಟ್ಟಿರುವ ಸ್ವಾತಿ ನಕ್ಷತ್ರವು ತನ್ನ ಸ್ವಭಾವದಲ್ಲಿ ಗಾಳಿಯ ಚಲನೆಯಂತೆ ಲವಚಿಕ ಮತ್ತು ಪ್ರೇರಣಾತ್ಮಕ ಶಕ್ತಿಗಳನ್ನು ಹೊಂದಿದೆ. ಈ ನಕ್ಷತ್ರದ ವ್ಯಕ್ತಿಗಳು ಸದಾ ಚಲನೆಯಲ್ಲಿರುತ್ತಾರೆ, ಹೊಸ ವಿಚಾರಗಳನ್ನು ಅಲವಾಲು ಮಾಡುತ್ತಾರೆ ಮತ್ತು ನಕಾರಾತ್ಮಕತೆಯನ್ನು ತೊಡೆದು ಧನಾತ್ಮಕ ಶಕ್ತಿಗಳನ್ನು ಜೀವನದಲ್ಲಿ ಸೆಳೆಯುತ್ತಾರೆ. ಸ್ವಾತಿ ನಕ್ಷತ್ರದವರಿಗೆ ಅತ್ಯಂತ ವಿಸ್ತೃತ ಜ್ಞಾನ ಮತ್ತು ವಿಶಿಷ್ಟ ಬುದ್ಧಿವಂತಿಕೆ ಇರುತ್ತದೆ. ಇವರು ಯಾವುದೇ ವಿಷಯವನ್ನು ತ್ವರಿತವಾಗಿ ಅರ್ಥಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಕಲಿಕಾ ಚಾತುರ್ಯ, ವಿಜ್ಞಾನ, ಸಾಹಿತ್ಯ ಅಥವಾ ಕಲೆಗಳಲ್ಲಿನ ವಿಶೇಷ ಕೌಶಲ್ಯಗಳು ಇವರಿಗೆ ಸೌಲಭ್ಯವನ್ನು ನೀಡುತ್ತವೆ. ಇಂತಹ ವ್ಯಕ್ತಿಗಳು ಸದಾ ಹೊಸತನ್ನು ಕಲಿಯುವ ಉತ್ಸಾಹವನ್ನು ತೋರಿಸುತ್ತಾರೆ ಮತ್ತು ತಮ್ಮ ಕೌಶಲ್ಯಗಳನ್ನು ಜೀವನದಲ್ಲಿ ಪರಿಣಾಮಕಾರಿಯಾಗಿ ಉಪಯೋಗಿಸುತ್ತಾರೆ. ಜ್ಞಾನವಂತಿಕೆಯ ಈ ಧರ್ಮಕ್ಕಾಗಿ ಇವರು ಸರಸ್ವತಿ ದೇವಿಯ ಆರಾಧನೆಗೆ ಹೆಚ್ಚು ಹಿತೈಸಿ. ಸರಸ್ವತಿಯ ಆರಾಧನೆ ಇವರಿಗೆ ಚಾತುರ್ಯ, ಮನೋಬಲ ಮತ್ತು ಸೃಜನಶೀಲತೆಯನ್ನು ಹೆಚ್ಚಿಸುತ್ತದೆ. ಸ್ವಾತಿ ನಕ್ಷತ್ರದಲ್ಲಿ ಜನಿಸಿದ ಮಹಿಳೆಯರು ಮತ್ತು ಪುರುಷರು ತಮ್ಮ ಸ್ವಭಾವ ಹಾಗೂ ವರ್ತನೆಯ ಮೂಲಕ ಇತರರಿಗೆ ಪ್ರಭಾವ ಬೀರುವ ಸಾಮರ್ಥ್ಯ ಹೊಂದಿದ್ದಾರೆ. ಇಂತಹ ವ್ಯಕ್ತಿಗಳು ಸಹಾನುಭೂತಿಯುಳ್ಳವರಾಗಿದ್ದು ತಮ್ಮ ಸುತ್ತಲೂ ಇರುವ ಜನರ ಭಾವನೆಗಳಿಗೆ ಸೂಕ್ಷ್ಮವಾಗಿ ಸ್ಪಂದಿಸುತ್ತಾರೆ. ಅವರು ದಿನನಿತ್ಯದ ಧಾರ್ಮಿಕ ಕಾರ್ಯಗಳಲ್ಲಿ ನಿಷ್ಠೆಯಿಂದ ತೊಡಗಿಸಿಕೊಂಡು ತಮ್ಮ ಆಧ್ಯಾತ್ಮಿಕ ಜೀವನವನ್ನು ಸದೃಢವಾಗಿಟ್ಟುಕೊಳ್ಳುತ್ತಾರೆ. ಸ್ವಾತಿ ನಕ್ಷತ್ರದ ಮಹಿಳೆಯರು ಕುಟುಂಬಕ್ಕೆ ಅಗತ್ಯವಾದ ಎಲ್ಲಾ ಕೆಲಸಗಳನ್ನು ಪರಿಶ್ರಮಪೂರ್ವಕವಾಗಿ ನಿರ್ವಹಿಸುತ್ತಾರೆ. ತಮ್ಮ ಪ್ರಾಮಾಣಿಕತನ ಮತ್ತು ನೈತಿಕತೆಯ ಮೂಲಕ ಅವರು ಮನೆಯಲ್ಲಿಯೇ ಶಾಂತಿ ಹಾಗೂ ಸೌಹಾರ್ದವನ್ನು ಕಾಪಾಡುತ್ತಾರೆ. ಸ್ವಾತಿ ನಕ್ಷತ್ರದಲ್ಲಿ ಜನಿಸಿದ ಪುರುಷರು ಸಹ ಶಾಂತಿಯುತ ಸ್ವಭಾವದವರಾಗಿದ್ದು ತಮ್ಮ ಕಾರ್ಯಗಳಲ್ಲಿ ಶ್ರದ್ಧೆಯಿಂದ ತೊಡಗಿಸಿಕೊಂಡು ಸತ್ಯ ಮತ್ತು ಪ್ರಾಮಾಣಿಕತೆಯನ್ನು ಪ್ರತಿಬಿಂಬಿಸುತ್ತಾರೆ. ಅವರು ಸ್ವಯಂ ಅವಲಂಬಿತರಾಗಿದ್ದು ಯಾವುದೇ ರೀತಿಯ ಮೋಸ ಅಥವಾ ಅನೈತಿಕ ಕೃತ್ಯವನ್ನು ಮಾಡುವುದನ್ನು ತಪ್ಪಿಸುತ್ತಾರೆ. ತಾವು ನಿರ್ವಹಿಸುವ ಕೆಲಸಗಳಲ್ಲಿ ತೊಡಗಿಸಿಕೊಂಡಾಗ ಅವರು ಶ್ರಮಪೂರಿತ ಮತ್ತು ಜವಾಬ್ದಾರಿಯುತ ವ್ಯಕ್ತಿಗಳಾಗಿರುತ್ತಾರೆ. ಆದರೆ ಅವರ ಕೆಲಸವನ್ನು ಟೀಕಿಸಿದರೆ ಅಥವಾ ಅವರ ಅಭಿಪ್ರಾಯವನ್ನು ಉಲ್ಲಂಘಿಸಿದರೆ ಅವರಿಗೆ ಅಸಹ್ಯವಾಗುತ್ತದೆ. ಸ್ವಾತಿ ನಕ್ಷತ್ರದ ಜನರ ಪ್ರಮುಖ ಗುಣಗಳಲ್ಲಿ ಸಹಾಯ ಮಾಡಲು ಸದಾ ಸಿದ್ಧರಾಗಿರುವ ಧೈರ್ಯ ಮತ್ತು ಉದಾರತೆ ಪ್ರಮುಖವಾಗಿದೆ. ಅವರು ತಮ್ಮ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಕಾಪಾಡಲು ಬಯಸುತ್ತಾರೆ ಮತ್ತು ತಮಗೆ ಸಿಗಬೇಕಾದ ವಿಷಯವನ್ನು ಪಡೆಯುವಲ್ಲಿ ಯಾವುದೇ ಹಿಂಜರಿಕೆಯನ್ನು ತೋರುವುದಿಲ್ಲ. ಇಂತಹ ವ್ಯಕ್ತಿಗಳ ವ್ಯಕ್ತಿತ್ವದಲ್ಲಿ ಸಕಾರಾತ್ಮಕ ಗುಣಗಳು ಹಾಗೂ ಸಮ್ಮಿಳಿತ ನೈತಿಕ ಮೌಲ್ಯಗಳು ಬಹಳ ಹೆಚ್ಚಾಗಿವೆ ಮತ್ತು ಇವು ಅವರ ಸುತ್ತಲೂ ಇರುವ ಜನರ ಮೇಲೆ ಉತ್ತಮ ಪರಿಣಾಮವನ್ನು ಉಂಟುಮಾಡುತ್ತವೆ. ಆದರೆ ಸ್ವಾತಿ ನಕ್ಷತ್ರದ ಜನರಲ್ಲಿ ಕೆಲವು ನಕಾರಾತ್ಮಕ ಗುಣಗಳು ಸಹ ಕಂಡುಬರುತ್ತವೆ. ಹಠಮಾರಿ ಸ್ವಭಾವವು ಇದರಲ್ಲಿ ಪ್ರಮುಖವಾಗಿದೆ. ಅವರು ತಮ್ಮ ಇಚ್ಛೆಯನ್ನು ಎಲ್ಲಾ ಪರಿಸ್ಥಿತಿಗಳಲ್ಲಿಯೂ ಅನುಸರಿಸಬೇಕು ಎಂದು ಭಾವಿಸುತ್ತಾರೆ. ಯಾರಾದರೂ ಅವರ ಅಭಿಪ್ರಾಯವನ್ನು ಸ್ವಲ್ಪವೂ ಬದಲಾಯಿಸಲು ಯತ್ನಿಸಿದರೆ ಅವರು ಅದನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸುತ್ತಾರೆ. ಇಂತಹ ವ್ಯಕ್ತಿಗಳು ತಮ್ಮ ಮಾತನ್ನು ಕೇಳಿಸಲು ಅಥವಾ ತಮ್ಮ ಸೂಚನೆಗಳನ್ನು ಅನುಸರಿಸಲು ಇಚ್ಛಿಸುವವರಲ್ಲಿ ಮಾತ್ರ ಸಹಕರಿಸುತ್ತಾರೆ. ಇವರ ಈ ಸ್ವಭಾವವು ವೃತ್ತಿ ಕ್ಷೇತ್ರದಲ್ಲಿ ಮತ್ತು ವೈಯಕ್ತಿಕ ಜೀವನದಲ್ಲಿ ನಕಾರಾತ್ಮಕ ಪರಿಣಾಮವನ್ನು ಉಂಟುಮಾಡಬಹುದು. ಕೆಲವೊಮ್ಮೆ ಅವರ ಹಠ ಮತ್ತು ಅಸಹನೀಯತೆ ಇತರರನ್ನು ನೋವುಂಟು ಮಾಡಬಹುದು ಅಥವಾ ಅವರೊಂದಿಗೆ ಸಮನ್ವಯ ಸಾಧಿಸಲು ಅಸಾಧ್ಯವಾಗುವಂತೆ ಮಾಡಬಹುದು. ಹಠದ ಬಗ್ಗೆ ಬೇರೆಯವರು ಅಸಮಾಧಾನಗೊಂಡರೆ ಇದು ಅವರ ಸಮಾಜದಲ್ಲಿ ಮಾನ್ಯತೆ ಮತ್ತು ಹೆಸರನ್ನು ಪಡೆಯುವ ಪ್ರಕ್ರಿಯೆಯಲ್ಲಿ ಅಡ್ಡಿಯಾಗಬಹುದು. ಸಾಮಾನ್ಯವಾಗಿ ಸ್ವಾತಿ ನಕ್ಷತ್ರದ ವ್ಯಕ್ತಿಗಳು ತಮ್ಮ ಶ್ರಮಪೂರ್ವಕ ನಿಷ್ಠೆ, ಸಹಾನುಭೂತಿ, ಧಾರ್ಮಿಕ ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಎಲ್ಲರನ್ನೂ ಆಕರ್ಷಿಸುತ್ತಾರೆ. ಆದರೆ ಅವರ ಹಠಮಾರಿ ಸ್ವಭಾವ,
ತಾತ್ಕಾಲಿಕ ಕೋಪ ಮತ್ತು ಅಸಹನೀಯ ಮನೋಭಾವಗಳು ಕೆಲವೊಮ್ಮೆ ಅವರ ವ್ಯಕ್ತಿತ್ವದ ಸಕಾರಾತ್ಮಕ ಗುಣಗಳನ್ನು ಹಿಂದೂಡಿಸುವಂತೆ ಕಾಣಿಸುತ್ತದೆ. ಹೀಗಾಗಿ ಸ್ವಾತಿ ನಕ್ಷತ್ರದ ಜನರು ತಮ್ಮ ನಕಾರಾತ್ಮಕ ಗುಣಗಳನ್ನು ನಿಯಂತ್ರಿಸುವುದರಿಂದ ಮಾತ್ರ ತಮ್ಮ ಸಮಾಜದಲ್ಲಿ ಹೆಚ್ಚು ಗೌರವ ಮತ್ತು ಮಾನ್ಯತೆ ಹೊಂದಬಹುದು. ಸ್ವಾತಿ ನಕ್ಷತ್ರದವರ ಬುದ್ಧಿವಂತಿಕೆ ಮತ್ತು ಪ್ರತಿಭೆ ವೃತ್ತಿ ಜೀವನದಲ್ಲಿ ಅವರಿಗೆ ಉತ್ತಮ ಸ್ಥಾನವನ್ನು ನೀಡುತ್ತದೆ. ಇವರು ರಾಜಕೀಯ ಕ್ಷೇತ್ರ, ಸ್ಪರ್ಧಾತ್ಮಕ ಪರೀಕ್ಷೆಗಳು, ವ್ಯವಹಾರ ಮತ್ತು ವ್ಯಾಪಾರದಲ್ಲಿ ಯಶಸ್ಸು ಸಾಧಿಸುತ್ತಾರೆ. ತಮ್ಮ ಶ್ರಮ, ನೈತಿಕತೆ ಮತ್ತು ಚಾತುರ್ಯದಿಂದ ಇವರು ಸಂಪತ್ತು ಗಳಿಸುತ್ತಾರೆ. ಯಾವುದೇ ಕಾರ್ಯಕ್ಷೇತ್ರದಲ್ಲಿಯೂ ಇವರು ತಮ್ಮ ಬಲವನ್ನು ಶ್ರಮದಿಂದ ಮತ್ತು ಸಮರ್ಥವಾಗಿ ತೋರಿಸುತ್ತಾರೆ. ಸ್ವಾತಿ ನಕ್ಷತ್ರವು ಲಕ್ಷ್ಮೀ ನರಸಿಂಹನಿಗೆ ಸಂಬಂಧಿಸಿದೆ. ಶನಿ ಮತ್ತು ರಾಹು ಗ್ರಹಗಳ ಅಸಹನೆ ಅಥವಾ ಪೀಡೆಯಿಂದ ಬಳಲುತ್ತಿರುವ ವ್ಯಕ್ತಿಗಳಿಗೆ ಲಕ್ಷ್ಮೀ ನರಸಿಂಹನ ಪೂಜೆ ಮತ್ತು ಅಷ್ಟೋತ್ತರ ಪಠಣವು ಅತ್ಯಂತ ಫಲಪ್ರದವಾಗಿದೆ. ಈ ಪೂಜೆ ಮತ್ತು ಧ್ಯಾನದಿಂದ ಅವರ ಜೀವನದಲ್ಲಿ ಸಮೃದ್ಧಿ, ಶಕ್ತಿ ಮತ್ತು ಸಂಕಷ್ಟ ನಿವಾರಣೆ ಆಗುತ್ತದೆ. ಇವು ಶಕ್ತಿಶಾಲಿ ಗ್ರಹಗಳ ಪರಿಣಾಮದಿಂದ ಉಂಟಾಗುವ ಅಡ್ಡಿ ಹಾಗೂ ಅಸಮಾಧಾನಗಳನ್ನು ತಡೆಯುತ್ತದೆ. ಸ್ವಾತಿ ನಕ್ಷತ್ರದವರು ಶಾಂತ, ಸ್ವಯಂ ಅವಲಂಬಿತ ಮತ್ತು ಸ್ವಚ್ಛ ಸ್ವಭಾವದವರಾಗಿರುತ್ತಾರೆ. ಇವರು ತಮ್ಮ ಆಕರ್ಷಕ ವ್ಯಕ್ತಿತ್ವದಿಂದ ಸಮುದಾಯದಲ್ಲಿ ಪ್ರಭಾವವನ್ನು ಮೂಡಿಸುತ್ತಾರೆ. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದರಲ್ಲಿ ಇವರಿಗೆ ಸಂತೋಷ ಸಿಗುತ್ತದೆ. ಈ ನಕ್ಷತ್ರವು ಅವರ ಜೀವನದಲ್ಲಿ ದಯೆ, ಸಹಾನುಭೂತಿ ಮತ್ತು ಧೈರ್ಯವನ್ನು ಹೆಚ್ಚಿಸುತ್ತದೆ. ಇಂತಹ ವ್ಯಕ್ತಿಗಳು ತಮ್ಮ ಸುತ್ತಲೂ ಇರುವವರಿಗೆ ಪ್ರೇರಣೆಯಾಗುತ್ತಾರೆ ಮತ್ತು ಸಾಮಾಜಿಕವಾಗಿ ಸಕಾರಾತ್ಮಕ ಪಾತ್ರವಹಿಸುತ್ತಾರೆ. ಸ್ವಾತಿ ನಕ್ಷತ್ರವು ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುವ ಮಹಾಶಕ್ತಿ ಹೊಂದಿದೆ. ಜೀವನದಲ್ಲಿ ಸಂಕಷ್ಟ, ಅಸಮಾಧಾನ ಅಥವಾ ಅಡಚಣೆಗಳನ್ನು ನಿವಾರಣೆ ಮಾಡುತ್ತಾ ವೇಗದ ಚಲನೆಯನ್ನು ತಂದೆಯಂತೆ ಸಾಗಿಸುತ್ತದೆ. ಇದರಿಂದ ವ್ಯಕ್ತಿಯ ಜೀವನದಲ್ಲಿ ಪ್ರಗತಿ, ಸೃಜನಶೀಲ ಚಿಂತನೆ ಮತ್ತು ಶಕ್ತಿ ಶ್ರೇಯಸ್ಸು ಏರುತ್ತದೆ. ಈ ನಕ್ಷತ್ರದ ಶಕ್ತಿಯು ಇಂದಿನ ಯುಗದಲ್ಲಿ ಹೆಚ್ಚು ಅಗತ್ಯವಾಗಿರುವ ಧನಾತ್ಮಕ ಚಲನೆ, ಆತ್ಮವಿಶ್ವಾಸ ಮತ್ತು ಮನೋಬಲವನ್ನು ಒದಗಿಸುತ್ತದೆ. ಸ್ವಾತಿ ನಕ್ಷತ್ರದ ವ್ಯಕ್ತಿಗಳ ಜೀವನದಲ್ಲಿ ಆಗುವ ಸಂಕಷ್ಟಗಳು ಅಥವಾ ಆರ್ಥಿಕ ಅಡಚಣೆಗಳಿಗೆ ಪರಿಹಾರವಾಗುವ ಕೆಲವು ಶ್ರೇಷ್ಠ ವಿಧಾನಗಳಿವೆ. ಮೊದಲನೆಯದಾಗಿ, ಲಕ್ಷ್ಮೀ ನರಸಿಂಹನ ಪೂಜೆ ಅತ್ಯಂತ ಫಲಪ್ರದವಾಗಿದೆ. ಈ ಪೂಜೆಯನ್ನು ನಡೆಸುವ ವೇಳೆ ಕೆಂಪು ವಸ್ತ್ರದ ಮೇಲೆ ಅಕ್ಕಿ ಮತ್ತು ಬೆಲ್ಲವನ್ನು ಇರಿಸಿ ದೇವರ ಸಮಕ್ಷೇತ್ರದಲ್ಲಿ ನಮನ ಮಾಡುವುದು ಶ್ರೇಯಸ್ಕರ. ಈ ವಿಧಾನದಿಂದ ಸಂಪತ್ತಿನ ಭದ್ರತೆ, ಆರ್ಥಿಕ ಏರಿಕೆ ಮತ್ತು ಬದುಕಿನಲ್ಲಿ ಉನ್ನತಿ ಸಾಧನೆ ಸಾಧ್ಯವಾಗುತ್ತದೆ. ಹೀಗೆಯೇ ವಾಯುದೇವನ ಆರಾಧನೆ ಸ್ವಾತಿ ನಕ್ಷತ್ರದವರಿಗೆ ವಿಶೇಷ ಪರಿಣಾಮವನ್ನು ಉಂಟುಮಾಡುತ್ತದೆ. ವಾಯುದೇವನು ಚಲನೆಯ, ಗಾಳಿಯ ಮತ್ತು ಸ್ವತಂತ್ರ ಶಕ್ತಿಯ ದೇವ. ಅವರ ಆರಾಧನೆಯಿಂದ ವ್ಯಕ್ತಿಯ ಜೀವನದಲ್ಲಿ ಚುರುಕಾಗಿ ಬೆಳವಣಿಗೆ, ಧೈರ್ಯ ಮತ್ತು ಹೊಸ ಅವಕಾಶಗಳು ಬರುತ್ತವೆ. ಇದರಿಂದ ವ್ಯಕ್ತಿಯ ಕನಸುಗಳು ಪ್ರಾಯೋಗಿಕವಾಗಿ ನೆರವೇರುತ್ತವೆ. ಇದಲ್ಲದೆ ಗಣೇಶ ಮತ್ತು ಸುಬ್ರಹ್ಮಣ್ಯನ ಆರಾಧನೆ ಸಹ ಅದೃಷ್ಟ ಮತ್ತು ಯಶಸ್ಸಿಗೆ ನೆರವಾಗುತ್ತದೆ. ಗಣೇಶ ದೇವರು ಅಡ್ಡಿ, ವಿಘ್ನ ಮತ್ತು ಸಂಕಷ್ಟಗಳನ್ನು ದೂರ ಮಾಡುವ ದೇವ. ಹಾಗೆಯೇ ಸುಬ್ರಹ್ಮಣ್ಯನ ಆರಾಧನೆಯಿಂದ ಧೈರ್ಯ, ಶಕ್ತಿಶಾಲಿತ್ವ ಮತ್ತು ಸ್ಪರ್ಧಾತ್ಮಕ ಕ್ಷೇತ್ರಗಳಲ್ಲಿ ಯಶಸ್ಸು ಸಿಗುತ್ತದೆ. ಈ ತ್ರಿವಿಧ ಪೂಜೆಗಳು ಜೀವನದಲ್ಲಿ ಸ್ಥಿರತೆಯನ್ನು ತರುತ್ತವೆ ಮತ್ತು ನಕಾರಾತ್ಮಕತೆಯನ್ನು ದೂರ ಮಾಡುತ್ತವೆ. ಸ್ವಾತಿ ನಕ್ಷತ್ರದವರು ಕಾನೂನು ಅಥವಾ ನ್ಯಾಯ ಸಂಬಂಧಿತ ವಿಷಯಗಳಲ್ಲಿ ತ್ವರಿತ ಫಲಿತಾಂಶ ಪಡೆಯಲು ಕೂಡ ಪುರಾತನ ವಿಧಾನಗಳನ್ನು ಅನುಸರಿಸಬಹುದು. ದೇವರ ಪೂಜೆ ಮತ್ತು ಧ್ಯಾನದಿಂದ ಮನೋಬಲ, ಧೈರ್ಯ ಮತ್ತು ತೀಕ್ಷ್ಣ ಬುದ್ಧಿವಂತಿಕೆ ದೊರಕುತ್ತದೆ. ಈ ಶಕ್ತಿಗಳು ನ್ಯಾಯಾಂಗ ಅಥವಾ ಕಾನೂನು ಸಂಬಂಧಿತ ಪ್ರಕರಣಗಳಲ್ಲಿ ಯಶಸ್ಸು ಸಾಧಿಸಲು ಸಹಾಯಕವಾಗುತ್ತವೆ. ಸ್ವಾತಿ ನಕ್ಷತ್ರವು ಜ್ಞಾನ, ಸಂಪತ್ತು, ಸ್ವತಂತ್ರತೆ ಮತ್ತು ವಾಯುದೇವನ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ.
ಜ್ಞಾನದಿಂದ ವ್ಯಕ್ತಿಗಳು ಶ್ರೇಷ್ಠ ವೃತ್ತಿ ಸಾಧನೆ, ನೈತಿಕ ಪ್ರಗತಿ ಮತ್ತು ವೈಯಕ್ತಿಕ ಬೆಳವಣಿಗೆಯನ್ನು ಅನುಭವಿಸುತ್ತಾರೆ. ಸಂಪತ್ತಿನ ದೃಷ್ಟಿಯಿಂದ ಸ್ವಾತಿ ನಕ್ಷತ್ರವು ಆರ್ಥಿಕ ಸ್ಥಿರತೆಯನ್ನು, ಉನ್ನತ ಜೀವನ ಶೈಲಿಯನ್ನು ಮತ್ತು ವೈಯಕ್ತಿಕ ಸುಖವನ್ನು ತರಲು ಸಹಾಯ ಮಾಡುತ್ತದೆ. ಸ್ವತಂತ್ರತೆ ಮತ್ತು ಚಲನೆಯ ಶಕ್ತಿ ವ್ಯಕ್ತಿಗೆ ಹೊಸ ಅವಕಾಶಗಳನ್ನು ತರುತ್ತದೆ. ಸೃಜನಶೀಲತೆಯನ್ನು ಪ್ರೋತ್ಸಾಹಿಸುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುತ್ತದೆ. ಧನಾತ್ಮಕ ಚಲನೆಗಳ ಸಂಕೇತವಾಗಿದೆ. ಲಕ್ಷ್ಮೀ ನರಸಿಂಹನ ಪೂಜೆ, ವಾಯುದೇವನ ಆರಾಧನೆ, ಗಣೇಶ ಮತ್ತು ಸುಬ್ರಹ್ಮಣ್ಯನ ಆರಾಧನೆ ಸೇರಿದಂತೆ ವಿವಿಧ ಶ್ರೇಷ್ಠ ವಿಧಾನಗಳ ಮೂಲಕ ಈ ನಕ್ಷತ್ರದ ಶಕ್ತಿಯನ್ನು ಬಳಸಿದರೆ ವ್ಯಕ್ತಿಯ ಜೀವನದಲ್ಲಿ ಸಮೃದ್ಧಿ, ಯಶಸ್ಸು ಮತ್ತು ಶಾಂತಿಯನ್ನು ಸಾಧಿಸಬಹುದು. ಸ್ವಾತಿ ನಕ್ಷತ್ರವು ಮಾನಸಿಕ ಚಾತುರ್ಯ, ಧೈರ್ಯ, ಸಾಮಾಜಿಕ ಗೌರವ ಮತ್ತು ಆಧ್ಯಾತ್ಮಿಕ ಶ್ರೇಯಸ್ಸಿಗೆ ಮಾರ್ಗದರ್ಶಕವಾಗುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.